ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ಕಣ ಆಡಳಿತಾರೂಢ ಕಾಂಗ್ರೆಸ್ಗೆ ಪ್ರತಿಷ್ಠೆಯ ಆದರೆ ಬಿಜೆಪಿಗೆ ಸವಾಲಿನ ಕಣವಾಗಿ ಮಾರ್ಪಟ್ಟಿದೆ. ದಾವಣಗೆರೆ ನಗರ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಇವತ್ತು ಮತ ಪ್ರಚಾರ ನಡೆಸಲಾಯಿತು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರ ಹಿರಿಯ ಮುಖಂಡ ವಿಎಸ್ ಉಗ್ರಪ್ಪ ಪ್ರಚಾರ ನಡೆಸಿದರು. ಇನ್ನು ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ್ ದಾಸಕರಿಯಪ್ಪ ಪರ ಗಾಯತ್ರಿ ಸಿದ್ದೇಶ್ವರ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀಮತಿ ಭಾರತಿ ಶೆಟ್ಟಿ ಸೇರಿದಂತೆ ಅನೇಕರು ಪ್ರಚಾರ ನಡೆಸಿದ್ದಾರೆ. ಹಾಗಾದರೆ ಇವತ್ತಿನ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ಬೆಳವಣಿಗೆಗಳಾಯಿತು ಬನ್ನಿ ನೋಡೋಣ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಬಿರುಸಿನ ಪ್ರಚಾರ ನಡೆಸಿತು. ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಶಾಮನೂರು ನಗರದಲ್ಲಿ ಪ್ರಚಾರ ನಡೆಸಿದ್ರು. ಜಾಲಿನಗರ, ಸುರೇಶ್ ನಗರ 8ನೇ ವಾರ್ಡ್ಗಳಲ್ಲಿ ಮನೆ ಮನೆಗೆ ತೆರಳಿ ಮತಯಾಚಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುವಂತೆ ಜನತೆಯಲ್ಲಿ ಮನವಿ ಮಾಡಿದ್ರು. ಪ್ರಚಾರದ ವೇಳೆ ಸಮರ್ಥ ಜೋಗಮ್ಮ ಭೇಟಿಯಾಗಿದ್ದು ಜೋಗಮ್ಮನ ಪಾದಕ್ಕೆ ನಮಸ್ಕರಿಸಿ ಗೆಲ್ಲುವಂತೆ ಆಶೀರ್ವಾದ ಪಡೆದ್ರು. ಇನ್ನು ಪ್ರಮುಖ ಬಡಾವಣೆಗಳಲ್ಲಿ ಪ್ರಚಾರ ಮಾಡ್ತಾ ಇದ್ದ ಸಮರ್ಥ್ಗೆ ಮಜ್ಜಿಗೆ ಕೊಟ್ಟು ಮತದಾರರಿಂದ ಸ್ವಾಗತ ಕೋರಲಾಯಿತು. ಇನ್ನು ರಸ್ತೆ, ಬೀದಿ ದೀಪದ ಸಮಸ್ಯೆ ಹೇಳಿಕೊಂಡ ಜನರಿಗೆ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು. ಇನ್ನು ಕ್ಷೇತ್ರದ ಕಾಂಗ್ರೆಸ್ ಮತದಾರರಿಂದಲೇ ಸಮರ್ಥನಿಗೆ ಸನ್ಮಾನ ಮಾಡಿ ಗೆಲ್ಲಲಿ ಅಂತ ಅಭಿಮಾನಿಗಳು ಹಾರೈಸಿದ್ರು. ನಾವು ಬಂದ್ರೆ ವಾರ್ಡ್ ಅಡ್ಡಾಡ್ತಿದ್ವಿ. ಆಮೇಲೆ ಎಸ್ಪೆಷಲಿ ಚಿಕ್ಕ ಗಲ್ಲಿಗಳಿನೇನಿದ್ದಾವೆ ಅವನು ಅಡ್ಡಾಡ್ತೀವಿ ನಾವು. ಸೊ ಅಲ್ಲಿ ಭಾಳ ಜನ ಸಿಗ್ತಾರೆ. ಆಮೇಲೆ ಅವ್ರದ್ದು ಏನೇನು ಬೇಡಿಕೆಗಳಿದ್ದಾವೆ ನಮ್ಮ ಮುಂದೆ ಇಡ್ತಾರೆ ಸರ್. ಏನೆಲ್ಲ ಬೇಡಿಕೆ ಇಟ್ಟಾರೆ ಸರ್? ಈಗ ಜಾಸ್ತಿ ಮೇನು ಬೇಸಿಕ್ ನೆಸೆಸಿಟೀಸ್ ಏನಿರ್ತಾವ್ರಿ ಸರ್. ಸೊ ಈಗ ನಮ್ಮ ಹಿಂದ್ಗಡೆನೆ ಒಂದು ರಸ್ತೆ ನೋಡಿದ್ರಿ ಸರ್, ಅಲ್ಲಿ ಏನಾಗೈತ್ರಿ ಸರ್, ಅಲ್ಲಿ ಒಂದು ಏನಂತಾರೆ ಚೇಂಬರ್ ಡ್ರೈನೇಜ್ ಸಿಸ್ಟಮ್, ಸೂವೇಜ್ ಸಿಸ್ಟಮ್ ಮಾಡ್ಯಾರಿ ಸರ್. ಬಟ್ ಏನಾಗೈತಿ ಅವಾಗ 1 ಫ್ಲೋರ್ ಮನೆಗಳಿದಾವೆ. ಈಗ ಪೂರ್ತಿ ರಸ್ತೆ 3 ಫ್ಲೋರ್ 4 ಫ್ಲೋರ್ ಮನೆಗಳಾಗ್ಯಾವ ಸರ್. ಸೊ ಅದು ಸೂವೇಜ್ ಸಿಸ್ಟಮು ಐತಿ, ರೋಡು ಐತಿ, ಸ್ಟಾಮ್ ವಾಟರ್ ಗಟ್ರು ಐತಿ, ರಾಜಕಾಲುವೆಗೆ ಕನೆಕ್ಷನ್ ಐತಿ. ಬಟ್ ಅವ್ರದ್ದೇನು ಬೇಡಿಕೆ ಈಗ ಚೂರು ರೋಡ್ ಕೆತ್ತಿ ಇನ್ನು ಒಂದು ಸೂವೇಜ್ ಸಿಸ್ಟಮ್ ಮಾಡಿಕೊಡ್ರಿ, ಆಮೇಲೆ ಅದ್ರ ಮುಚ್ಚನ ಚೆನ್ನಾಗಾಗ್ತದೆ ಅಂತ. ಇನ್ನು ಬಿಜೆಪಿ ಅಭ್ಯರ್ಥಿ ಎಸ್ಟಿ ಸಮಾಜ ಹಿನ್ನೆಲೆ ನಾಯಕ ಸಮಾಜದ ಮತವನ್ನ ಸೆಳೆಯುವುದಕ್ಕೆ ಕಾಂಗ್ರೆಸ್ ಉಗ್ರಪ್ಪನ ಮುಂದೆ ಬಿಟ್ಟಿದೆ. ಕಾಂಗ್ರೆಸ್ ಅಭ್ಯರ್ಥಿ ಪರ ಮತಯಾಚಿಸಿದ ಅವರು ಮೋದಿ ಆಡಳಿತದ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿಗಳು 2 ಕಡೆ ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಿಜೆಪಿ ಅಭ್ಯರ್ಥಿ ಶ್ರೀನಿವಾಸ ದಾಸಕರಿಯಪ್ಪ ಪರ ಮಹಿಳಾ ಮಣಿಗಳು ಪ್ರಚಾರ ನಡೆಸಿದ್ರು. ಗಾಯತ್ರಿ ಸಿದ್ದೇಶ್ವರ್, ವಿಧಾನ ಪರಿಷತ್ ಸದಸ್ಯ ಶ್ರೀಮತಿ ಭಾರತಿ ಶೆಟ್ಟಿ ಹಾಗೂ ಮಹಿಳಾ ಮೋರ್ಚಾ ರಾಜ್ಯ ಉಪಾಧ್ಯಕ್ಷೆ ಎಸ್ಸಿ ಜಯಮ್ಮ ಮಹಿಳಾ ಮೋರ್ಚಾ ಪದಾಧಿಕಾರಿಗಳಿಂದ ಪ್ರಚಾರವನ್ನು ನಡೆಸಿ ಗಮನ ಸೆಳೆದ್ರು. ಕಾಂಗ್ರೆಸ್ ಪಕ್ಷದ ಭದ್ರಕೋಟೆಯಾದ ಈ ಕ್ಷೇತ್ರವನ್ನ ಯಾವುದೇ ಕಾರಣಕ್ಕೂ ಬಿಟ್ಟುಕೊಡಬಾರದು ಅಂತ ಪಣ ತೊಟ್ಟಿದ್ದು ಬಿಜೆಪಿ ಪಕ್ಷಕ್ಕೆ ಅವಕಾಶ ನೀಡಲೇಬಾರದು ಅಂತ ಶತಾಯಗತಾಯವಾಗಿ ಹೋರಾಟ ಮಾಡ್ತಾ ಇದೆ. ಆದರೆ ಅಲ್ಪಸಂಖ್ಯಾತ ಮತ ಸೆಳೆಯುವ ಜಮೀರ್ ಮಾತ್ರ ಇನ್ನೂ ಪ್ರಚಾರಕ್ಕೆ ಬಂದಿಲ್ಲ. ಸಚಿವ ಜಮೀರ್ ಅಹಮದ್ ಪ್ರಚಾರಕ್ಕೆ ಬಾರದೇ ಇರೋದು ಬಿಜೆಪಿಗೆ ಲಾಭವಾಗುವ ಲೆಕ್ಕಾಚಾರವಿದೆ. ಇನ್ನು ಪ್ರಚಾರಕ್ಕೆ ಡಿಕೆ ಅಂಡ್ ಎಚ್ಡಿಕೆ ಆಗಮಿಸುವ ನಿರೀಕ್ಷೆ ಇದ್ದು ಚುನಾವಣಾ ಕಣ ಮತ್ತಷ್ಟು ರಂಗೇರಲಿದೆ. ಕಲೇಶ್, ಜಿ ಕನ್ನಡ ನ್ಯೂಸ್, ದಾವಣಗೆರೆ.